ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನರೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಗೈಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಐಶ್ವರ್ಯ ಅವರು ಏನಿರ್ತಾರೆ, ಆಕ್ಚುಲಿ ಅವರು ನಾರ್ಮಲ್ ಆಗಿ ಅವ್ರದ್ದೇ ಅವ್ರು ವ್ಯಾಲಿಡೇಷನ್ ಕೊಡಕ್ಕೆ ಹೋಗ್ತಾ ಇರ್ತಾರೆ. ಒಂದ್ ಕಡೆ ಶಿಶಿರ್ ಹೋಗಿದ್ದು ಬೇಜಾರ್ ಇತ್ತು ಅಂತ ಅನ್ನೋದಕ್ಕಿಂತ ಅವ್ರು ವ್ಯಾಲಿಡೇಷನ್ ಕೊಟ್ಕೊಳ್ಳೋದೇ ಜಾಸ್ತಿ ಆಗಿದ್ದಿಲ್ಲ. ಅದು ಕಿರ್ಚಾಡ್ಕೊಂಡು ಜೋರಾಗಿ ನಾನು ಇದೀನಿ ಮನೇಲಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಕಿರ್ಚಾಡಿದ್ರೆ ಇಲ್ಲಿ ಸರ್ವೈವ್ ಆಗೋದು ಈ ಮನೇಲಿ ಅಂತ ಹೇಳ್ಬಿಟ್ಟು ಭವ್ಯ ಅವ್ರ ಮೇಲೆ ಮತ್ತು ತ್ರಿವಿಕ್ರಮ್ ಮೇಲೆ ಕಿರ್ಚಾಡ್ತಿದ್ರು ಇಲ್ಲಿ. ಎಸ್, ಸೊ ಫಸ್ಟ್ ಬಂದ್ಬಿಟ್ಟು ಲೈಕ್ ಭವ್ಯ ಅವ್ರ ಮೇಲೆ ಬಂದು ಕೇಳ್ತಾರೆ, ನೀವೇನೋ ಹಂಗೆ ಹೇಳಿದ್ರಲ್ಲ, ಅದಲ್ಲ ನಾನು ಹಿಂಗೆ ಆಡ್ಬಿಡ್ತೀನಿ, ಇದು ಯಾರು ಬೇಕು, ಯಾರು ಟಾರ್ಗೆಟ್ ಮಾಡ್ತಾ ಇದಾರೆ, ಹಂಗೆ ಹಿಂಗೆ ಅಂತೆಲ್ಲ ಸುಮ್ಮನೆ ಏನೇನೋ ಅನ್ನೆಸರಿ ಮಾಡ್ತಿದ್ರು ಅಂತ ಅನ್ಸುತ್ತೆ. ಮೇ ಬಿ ಅವ್ರ ಫ್ರಸ್ಟ್ರೇಷನ್ ಇತ್ತೋ ಇಲ್ಲ ಅಂತಂದ್ರೆ ಈ ತರ ಮಾಡೋದ್ರಿಂದನೇ ನಾನು ಉಳ್ಕೊಳ್ತೀನಿ ಅಂತ ಅವ್ರಿಗೂ ಗೊತ್ತಾಗಿದ್ಯೋ ಏನೋ ಗೊತ್ತಾಗ್ತಿಲ್ಲ. ಬಟ್ ನಿನ್ನೆಯಿಂದನೂ ಪದೇ ಪದೇ ರಿಪೀಟ್ ಮಾಡಿ ಇಲ್ಲಿ ಐಶ್ವರ್ಯ ಅವರು ಒಂದು ತಪ್ಪು ಏನಂತಂದ್ರೆ ಲೈಕ್ ಅದೇ ಕಾನ್ವರ್ಸೇಷನ್ ಏನು ಇವ್ರು ಟಾರ್ಗೆಟ್ ಮಾಡೋದು ಕಾನ್ವರ್ಸೇಷನ್ ಮಾಡೋದು ಅದು ತಪ್ಪಿತ್ತು. ಅದಕ್ಕೆ ಇವ್ರು ಏನು ಮಾಡಿದ್ರೆ ಆಲ್ರೆಡಿ ಇವ್ರ ಮೇಲೆ ಏನೋ ಕೋಪಗಳಿತ್ತು, ಹಳೆ ಕೋಪಗಳನ್ನ ತೀರ್ಸ್ಕೊಳಕ್ಕೆ ಅದ್ರ ಜೊತೆಗೆ ಇದನ್ನೂ ಸೇರಿಸ್ಕೊಂಡು ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ರೀಸನ್ ಕೊಟ್ಬಿಟ್ಟು ಪಂಚ್ ಮಾಡೋದ್ರಲ್ಲಿ ಅದನ್ನೇ ಎತ್ಕೊಂಡು ಇವರು ಶಿಶಿರ್ ಅವ್ರು ಇಲ್ಲಿದ್ದಾರೆ, ನೀವು ಇಲ್ಲಿದ್ದೀರಾ, ಸೊ ನಿಮಗೂ ಅವ್ರಿಗೂ ತುಂಬ ವೇರಿಯೇಷನ್ ಇದೆ. ಶಿಶಿರ್ ಅವರು ಒಳ್ಳೆ ಇಲ್ಲಿ ಇತ್ಕೊಂಡು ಹೋಗಿದ್ದಾರೆ ಆಚೆ ಕಡೆ ಅಂತ ಹೇಳ್ತಾ ಇದ್ದಾರೆ. ಶಿಶಿರ್ ಅವರು ಇಲ್ಲಿ ಇದ್ದಿದ್ರೆ ಲೈಕ್ ಚೆನ್ನಾಗಿ ಟಾಸ್ಕು ಮತ್ತು ಗೇಮ್ಗಳೆಲ್ಲ ಆಡಿದ್ರೆ ಪಾಪ ಇನ್ನೂ ಸ್ವಲ್ಪ ದಿನ ಉಳ್ಕೊಳ್ಳೋರು. ಇವ್ರ ಜೊತೆ ಸೇರ್ಕೊಂಡೆ ಸ್ವಲ್ಪ ಕೆಳಗಡೆ ಹೋದ್ರು. ಹೀರೋ ಅಂತ ಕೊಟ್ಟಂತ ಪಾರ್ಟಿಸಿಪೇಟ್ ಸ್ಟಾರ್ಟಿಂಗ್ 2 weeks ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ಆಕ್ಚುಲಿ ಶಿಶಿರ್ ನೋಡಿದಾಗ ನನಗೂ ಸ್ವಲ್ಪ ಇಷ್ಟ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಏನು ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್, ಆಮೇಲೆ ಮನೆ ಜನಗಳ ಹತ್ರ ಇನ್ವಾಲ್ವ್ಮೆಂಟ್. ಸೊ ಆಫ್ಟರ್ ದಟ್ ಯಾವಾಗ ಇವ್ರು ಐಶ್ವರ್ಯ ಅವ್ರು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡ್ರು, ಅವ್ರು ಕಂಪ್ಲೀಟ್ಲಿ ಔಟ್ ಆಫ್ ಫೋಕಸ್. ಅದಕ್ಕೋಸ್ಕರನೇ ಎತ್ತಾಕಿರೋದು ಅಂತ ನನಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಮೇ ಬಿ ಬಿಗ್ ಬಾಸ್ ಅವ್ರು ಎಚ್ಚರಿಕೆ ಕೊಟ್ಟರು ಕೂಡ ಅವರು ಎಚ್ಚರಿಕೆಲಿಲ್ಲ, ಅವರು ಏನು ಮಾಡೋಕ್ಕಾಗಲ್ಲ, ಅನ್ನೆಸರಿ ಅನ್ನಿಸ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರನ್ನ ಲೈಕ್ ಒಂದು ಸ್ವಲ್ಪ ಏನೋ ಎಮರ್ಜೆನ್ಸಿ ಇರುತ್ತೆ ಫ್ಯಾಮಿಲಿ ಅವರು, ಇಲ್ಲಿಗಿಂತ ಅಲ್ಲಿ ಅವಶ್ಯಕತೆ ತುಂಬ ಜಾಸ್ತಿ ಇದೆ, ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಆಕ್ಚುಲಿ ಕ್ಲಿಪ್ಪಿಂಗ್ಸ್ ಆಗ್ತಾರೆ. ಸುದೀಪ್ ಸರೇ ಬಂದು ಹೇಳ್ತಾರೆ ಇದನ್ನ, ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಇದೇನು ಎಂಟರ್ಟೈನ್ ಮಾಡಿದ್ರೆ ತುಂಬ ಥ್ಯಾಂಕ್ ಯು. ಸೊ ನೀವು ನಮ್ಮ ಬಿಗ್ ಬಾಸ್ ಮನೇಲಿ ನಾವು ಹೇಳಿರ್ತೀವಿ, ಫಸ್ಟ್ ಪ್ರಾಮಿಸ್ ಮಾಡಿರ್ತೀವಿ, ನೀವು ಒಳಗಡೆ ಹೋಗಿದ ತಕ್ಷಣನೇ ಫ್ಯಾಮಿಲಿಲಿ ಏನೇನಾಗುತ್ತೋ ಅಷ್ಟು ಲೈಕ್ ಎಮರ್ಜೆನ್ಸಿ ಇತ್ತು ಅಂದರೆ ನಾವು ನೋಡ್ಕೊತೀವಿ ಅಂತ ಬಿಗ್ ಬಾಸ್ ಹೊಣೆ ಹೊತ್ಕೊಂಡಿರ್ತಾರೆ. ಬಟ್ ಅದಕ್ಕೂ ಮೀರಿದು ಬಂದಾಗ ನಿಮ್ಮ ಅವಶ್ಯಕತೆ ಅಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಹೋಗಬೇಕು ಅಂತ ಸುದೀಪ್ ಸರೇ ಕೂಡ ಹೇಳ್ತಾರೆ. ಎಸ್, ಇದಾದ್ಮೇಲೆ ಲೈಕ್ ಗೋಲ್ಡ್ ಸುರೇಶನ್ನ ಆಚೆ ಕಡೆ ಕಳ್ಸ್ಕೊಡ್ತಾರೆ ಎಲ್ಲ. ಆ್ಯಂಡ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿದೆ ಅಂತ ರಜತ್ ಅವರು ಅವರ ಸೂಟ್ ಕೇಸ್ಗೆ ಲೈಕ್ ಮಿಸ್ ಗೋಲ್ಡ್ ಅಂತ ಹಾಕ್ಸ್ಕೊಂತಾರೆ. ಸೊ ಆಮೇಲೆ ಉಗ್ರ ಮಂಜು ಅವರು ಅಷ್ಟೇ ಪಾಪ ಹತ್ಕೊಂಡು ಏನೋ ಇದು ಮಾಡ್ತಾರೆ. ಅವ್ರು ನೋಡಿ ಅವ್ರು ಏನೇ ಇದು ಮಾಡಿದ್ರು ಕೂಡ ಉಗ್ರ ಮಂಜು ಅವರು ಮನ್ಸಲ್ಲಿ ತುಂಬ ಸಾಫ್ಟ್, ಆಟಕ್ಕಷ್ಟೇ ಅವ್ರು ಗ್ರೇ ಏರಿಯಾ ಅಂತ ಹುಡುಕೋದು. ಬಟ್ ನಾರ್ಮಲ್ ಟೈಮಲ್ಲಿ ಏನೋ ಹ್ಯುಮ್ಯಾನಿಟಿ ಬಂತು ಅಂತಂದ್ರೆ ಫಸ್ಟ್ ಅವರೇ ಹೇಳ್ತಾರೆ. ಇವನ್ ಎಲ್ಲರೂ ಇವರು ಚೈತರ ಕುಂದಾಪುರ ಅಂತೂ ಡೈ ಬಿದ್ದು ನಮಸ್ಕಾರ ಎಲ್ಲ ತಗೊಂಡು ಆಶೀರ್ವಾದ ತಗೊಂಡ್ರಪ್ಪ ಇಲ್ಲಿ ನಮ್ಮ ಹಿಂದೂ ಸಂಸ್ಕಾರ ಮೆರೆದ್ರು ಅಂತ ಹೇಳ್ಬೋದು. ಸೊ ಗೈಸ್, ನೆಕ್ಸ್ಟ್ ಬಂದ್ಮೇಲೆ ಟಾಸ್ಕ್ ಬರುತ್ತೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ ಗ್ರಾಸರಿ ಪಡ್ಕೊಳ್ಳೋದಕ್ಕೆ ಇದೊಂದು ಟಾಸ್ಕ್ ಕೊಟ್ಟಿರ್ತಾರೆ. ಫುಲ್ ಮನೆಯೆಲ್ಲ ಕಸ ಎಲ್ಲ ಮಾಡಿಕ್ಕಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಿರ್ದಿಷ್ಟ ಟೈಮಲ್ಲಿ ಅಂತ ಇರುತ್ತೆ. ಒನ್ ಅವರಲ್ಲಿ. ಸೊ 1 hour ಟೈಮಲ್ಲಿ ಅಷ್ಟೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಕಷ್ಟ ಇತ್ತು ಕೂಡ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇದರಲ್ಲಿ ಎಲ್ಲರೂ ಕೂಡ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣನೇ ಅವರು ಕಸ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಸೊ ಟಾಸ್ಕ್ ಬರುತ್ತಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು ಅಂತ ಕಸ ಗುಡ್ಸೋಕ್ಕೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಇಲ್ಲಿ ಆ್ಯಕ್ಚುಲಿ ಹೈಲೈಟೆಡ್ ಪಾರ್ಟ್ ಏನಪ್ಪ ಅಂತಂದರೆ ರಜತ್ ವರ್ಸಸ್ ಗೌತಮ್. ಸೊ ರಜತ್ಗೆ ಆಗ್ತಾ ಇಲ್ಲ ಆ್ಯಕ್ಚುಲಿ, ಅಂಡ್ ಬಗ್ಸಿ ಅಲ್ಲಿ ಬಗ್ಸಿ ಇಲ್ಲಿ ಬಗ್ಸಿ ಆಗಲ್ಲ ಅವ್ರ ಕೈ. ನನಗೆ ಗೊತ್ತು ಮನೆ ಕ್ಲೀನ್ ಮಾಡೋಕ್ಕೆ ಅವ್ರ ಪಾಪ ಬಗ್ಗೆ ಕ್ಲೀನ್ ಮಾಡೋಕ್ಕೆ ಮೇಲೆ ಏನಾದ್ರು ಮಾಡಿದ್ರು ಪ್ರಯತ್ನ ಪಟ್ಟರು, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು, ಯಾಕಂದ್ರೆ ಗ್ರಾಸರಿ ಪಡ್ತಾರದು ಎಲ್ರಿಗೋಸ್ಕರ, ಒಬ್ರಿಗೋಸ್ಕರನೇ ಅಲ್ಲ ಅಲ್ವಾ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಗೌತಮಿ ಅವ್ರು ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಅವ್ರದೇ ಬೇಕು ಅಂತಾನೆ ಒಂದು ಟಾಸ್ಕ್ ಮುಗಿಯುತ್ತೆ. ಟಾಸ್ಕ್ ಮುಗಿದ್ಮೇಲೆ ಅವ್ರೋಗಿ ರೆಸ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಮಾತಿನ ಚಕಮಕಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವ್ರು ಏನೋ ಒಂದು ಸ್ವಲ್ಪ ಇದು ಮಾಡ್ಬಿಡ್ತಾರೆ, ನೋಡಿ ಸುಮ್ಮನೆ ಕೂತವನೆ ಬಾಬಯ್ಯ ಕ್ಲೀನ್ ಮಾಡು ಅಂತೆಲ್ಲ ಹೇಳ್ತಾರೆ. ಅವಾಗ ನೀನ್ ಮಾಡ್ಕೋಗುರು, ನನಗೆ ಯಾಕೆ ಹೇಳ್ತೀಯ, ಟೈಮ್ ಮುಗೀತು ಅಷ್ಟೇ, ಬಿಗ್ ಬಾಸ್ ಟೈಮ್ ಮುಗಿದ್ಮೇಲೆ ಡ್ರಾಮಾ ಮಾಡಕ್ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಅಲ್ಲಿ ಕನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಗೌತಮಿ ಅವ್ರು ಏನ್ ಮಾಡ್ತಾರೆ, ದಿಮ್ನ ತಗೊಂಬಂದು ಹಿಂಗೆ ಹೊಡಿತಾರೆ. ಆಕ್ಚುಲಿ ಅವ್ರಿಗೆ ಕೈ ಹತ್ರ ಬೀಳುತ್ತದು. ಹೌದು. ಸೊ ಅದೇನಾಗುತ್ತೆ, ತಪ್ಪು ಗೌತಮಿ ಅವರು ನಿಧಾನ ತಗೊಂಡು ಸೈಡ್ಗೆ ಇಡ್ಬೋದಾಯ್ತು, ತಗೊಂಡು ಎಸೆಯೋದು ಯಾಕೆ ಬೇಕಾಯ್ತು ಅಂದ್ರೆ ಇವ್ರ ಮೇಲೆ ಆಲ್ರೆಡಿ ಕೋಪ ಆಯ್ತು, ನೀವು ತಾಯ್ತಾ ಕಟ್ಸ್ಕೊಳ್ಳೋದು ಅಂತದೆಲ್ಲ ಮೊನ್ನೆ ಮಾತಾಡಿದ್ರಲ್ಲ, ಅದು ಕೋಪ ಆಯ್ತು. ಮತ್ತೆ ಪಂಚಿಂಗ್ ಅಲ್ಲಿ ಇವ್ರನ್ನೇ ಹಾಕ್ಬಿಟ್ಟು ಪಂಚ್ ಮಾಡಿದ್ರು. ಆ ಕೋಪ ಎಲ್ಲ ಈ ಕೋಪ ತಗೊಂಡು ಇವ್ರು ಏನ್ ಮಾಡಿದ್ರು, ದಿಮ್ ತಗೊಂಡು ಪಿಲ್ಲೋನ ತಗೊಂಡೋಗಿ ಹಿಂಗೆ ಎಸಿತಾರೆ. ಸೊ ಇವ್ರಿಗೆ ಹೆಂಗೆ ಪಿಲ್ಲೋದಲ್ಲಿ ಬಂಬ್ಗೆ ಹೊಡೆದಾಗ ಅವಾಗ ಧನರಾಜ್ ಮೇಲೆ ಕೋಪ ಬಂದಿತ್ತು, ಅದೇ ಕೋಪ ಇಲ್ಲಿ ಬಂತಪ್ಪ. ಸೊ ಈಗ ಇವ್ರು ಹೇಳ್ತಾರೆ, ಆಮೇಲೆ ಬಂದು ಇವ್ರು ಏನ್ ಮಾಡ್ತಾರೆ, ರಜತ್ ಅವ್ರದ್ದು ಇವ್ರಿಗೆ ಹೊಡಿತಾರೆ, ಅವ್ರಿಗೆ ಗೌತಮಿ ಅವ್ರಿಗೆ. ಅವ್ರು ಏನ್ ಹೇಳ್ತಾರೆ, ಹೊಡಿದಿತ್ತು ನೋವು ಆಯ್ತಾ, ಹೋಗಿ ಅಮೃತಾಂಜನ್ ರೋಲಲ್ಲಿ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ನಾನು ಹಿಂಗೆ ಹೊಡೆದಿ, ನೀನು ರೋಲಲ್ಲಿ ಹಚ್ಕೊ ಅಂತ ಹೇಳ್ತಾರೆ. ಇಲ್ಲಿ ಮಂಜು ಅವರು ಗೌತಮಿಯ ಪರ ವಹಿಸ್ಕೊಬೋತಾರೆ. ಇಲ್ಲಿ ಏನು ಗಂಡು ಹೆಣ್ಣು ಭೇದ ಭಾವ ಮಾಡ್ತಾ ಇದ್ದೀರಾ, ಗಂಡು ಕೊಡಿದ್ರೆ ಓಕೆ, ಹೆಣ್ಣು ಕೊಡಿದ್ರೆ ಓಕೆ ಆಗಲ್ವಾ, ಹಂಗೆ ಹಂಗೆ ಅಂತ ಮಾತುಕತೆ ಬರುತ್ತಿಲ್ಲ. ಹೌದು, ಸಿ ಆ ಥರ ಸಪೋರ್ಟ್ ಮಾಡಕ್ ಹೋಗ್ಬಾರ್ದು. ಸಿ ವಾಟ್ ಎವರ್ ಇಟ್ ಈಸ್, ಅವ್ರು ಏನಂತಂದ್ರೆ ಅದು ಒಂಥರ ಆರೋಗ್ಯನ್ಸ್ ಅಲ್ಲಿ ಹೋಗ್ಬಿಟ್ಟು ದಿಮ್ನ ಇಟ್ಟಂಗೆ ಇಟ್ಟಾದ್ಮೇಲೆ ಅಲ್ಲಿ ಇಲ್ಲ ಗೊತ್ತಾಗಿಲ್ಲ, ನಾನು ಸಾರಿ ಅಂತಾನೆ ಹೇಳ್ಬಿಡಿದ್ರೆ ಮುಗಿತು. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಲೇಬಾರ್ದಾಗಿತ್ತು. ಇವರು ಯಾಕೆ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ರಜತ್ ಅವರು, ನಿನಗೆ ಫೂಟೇಜ್ ಸಿಗ್ತಾ ಇಲ್ಲ ಈ ವಾರ
ಗೊತ್ತಿದೆ ನನ್ನ ಹತ್ರ ನೀನು ಬಂದು ಜಗಳ ಆಡಿದ್ರೆ ನಿನಗೆ ಸಿಗೋದು TRP ಅನ್ನೋದು ಅಂತ ನಂಗೆ ಚೆನ್ನಾಗಿ ಗೊತ್ತು, ಯಾಕೆ ಆಡ್ತಾ ಇದೆಯಾ ಅಂತ ಗೊತ್ತು ಅಂತ ಸಕ್ಕತ್ತಾಗಿ ಹೇಳ್ತಿಲ್ಲ. ಆಕ್ಚುಲಿ ಇವರು ಮಾತಾಡ್ತಿದ್ದು ಓಕೆ, ಗೌತಮಿ ಅವ್ರು ಮಾತಾಡಲಿ ಜಗಳ ಆಡಲಿ ಏನೋ ಕೆಲಸ ಮಾಡಲಿಲ್ಲ ಅದೆಲ್ಲ ಓಕೆ. ಇವರು ಎರಡು ತಪ್ಪು ಮಾಡಿದ್ದಾರೆ ಇಲ್ಲಿ. ಒಂದು ಹೊಡೆದಿದ್ದು ಪಿಲ್ಲೋ ಇಂದ, ಅಂಡ್ ಇನ್ನೊಂದು ಏನಂತಂದ್ರೆ ಇವರು ಆಪಲ್ ತಿನ್ಕೊಂಡೇ ಇರ್ತಾರೆ ಅಂತ ಹೇಳ್ತಾರೆ. ಆ ಮಾತುಗಳು ಬರಬಾರ್ದು, ಯಾಕಂದ್ರೆ ರಜತ್ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, ನಿಮ್ಮ ಮನೆಯಿಂದ ಏನು ತಂದಾಕಿಲ್ಲ ನಾನು, ಬಿಗ್ ಬಾಸ್ ಕೊಟ್ಟಿರೋದು ನಾನು ತಿಂತಾ ಇದ್ದೀನಿ. ಆ ಮಾತುಗಳನ್ನ ಆಡಬಾರ್ದಿತ್ತು ಗೌತಮಿ ಅವರು. ಎರಡು ಕಡೆ ತಪ್ಪಾಗಿದೆ ಅಂತ ಅನ್ಸುತ್ತೆ. ಅಲ್ಲ ನನಗೆ ಒಂದು ಅರ್ಥ ಆಗ್ತಿಲ್ಲ, ಗೌತಮಿ ಅವರು ಇಷ್ಟು ವೀಕಲ್ಲಿ ಇಲ್ದೇ ಇರೋದು ಸಡನ್ ಆಗಿ ಯಾಕೆ ಲಾಸ್ಟ್ ವೀಕ್ ಈ ವೀಕಲ್ಲೆಲ್ಲ ಇದು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಇವ್ರು ಗೊತ್ತಾಗಿದೆ ನನ್ನ ಒರಿಜಿನಲ್ ಅದೇ ತರ ಆಡ್ಕೊಂಡ್ರೆ ನಾನು ಎತ್ತು ಬಿಡ್ತಾರೆ. ಸೊ ನಾನು ಹೆಂಗಿದ್ದೀನೋ ಫೇಕ್ ಆಗಿ ಇದ್ನಲ್ಲ ಆ ಥರ ಇರಬಾರ್ದು, ನನ್ನ ತಂದಲ್ಲಿ ನಾನು ಇರಬೇಕು ಅಂತ ಗೊತ್ತಾಗಿದೆ ಇವಾಗ. ಸೊ ಈ ತರ ಏನಾರು ಅವ್ರು ಇದ್ದಿದ್ರೆ 2 weeks 3 weeks ಸ್ಟಾರ್ಟಿಂಗ್ ಎಲ್ಲ ಇದ್ದಿದ್ರೆ ಎತ್ತಿರೋರು ಅಷ್ಟು ಕಾಲೇ ಬಿಗ್ ಬಾಸ್ ಅವರು. ಜನಗಳು ಓಟ್ ಸಿಗ್ತಾ ಇರಲಿಲ್ಲ, ಅವ್ರಿಗೆ ಗೊತ್ತು ಜನಗಳು ಯಾವ ರೀತಿ ಇದು ಮಾಡ್ತಾರೆ. ಇವಾಗ ಬಿಗ್ ಬಾಸ್ ಆಟ ಆಡಕ್ ಬಂದವ್ರೆ ಅಂತ ಇವಾಗ ಅರ್ಥ ಆಗಿದೆ ಅವ್ರಿಗೆ. ಜನಗಳಿಗೆ ಹೆಂಗೆ ಅಂದ್ರೆ ಮನ್ಸು ಗೆಲ್ಬೇಕು. ಆಕ್ಚುಲಿ ರಜತ್ ಅವ್ರು ಎಲ್ಲೂ ಫೇಕ್ ಅಂತ ಅನ್ನಿಸ್ತಾರೆ ನನಗೆ. ಹೆಂಗ್ ಬಂದ್ರು ಅವ್ರು ಬ್ಯಾಂಕಾಗಿ ಬಂದ್ರು ಬ್ಯಾಂಕಾಗೆ ಆಡ್ತಿದ್ರು, ತಲೆ ಕೆಟ್ಟ. ಬಟ್ ಅದೇ ಅವ್ರ ಮಾತುಗಳು ಸ್ವಲ್ಪ ಮಾಡ್ಕೊಂಡ್ರೆ ಇನ್ನೆಲ್ಲ ವ್ಯಕ್ತಿ ಮಾತ್ರ 100% ಸಖತ್ ಗೇಮರ್ ಅಂತ ಹೇಳ್ಬೋದು ಇಲ್ಲಿ. ಸೊ ಎಸ್, ಇದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಜಗಳ ಆಡ್ತಾರೆ. ಅಂದ್ರೆ ತಂದೆ ಕೊಟ್ಟೆ ನೀನು ಎತ್ಕೊಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲಿ. ಆಕ್ಚುಲಿ ಅವರು ಸುಮ್ಮನೆ ಇರಬೇಕಾಗಿತ್ತು, ನೀನು ಅವ್ರ ಹತ್ರ ಯಾಕೆ ಹೋಗಿ ಹೇಳಿದ್ಯಾ ನೀನು ಕ್ಯಾಪ್ಟನ್ ಅದು ಇದು ಅಂತ ಅನ್ಕೊಂಡು ಅಂತ ಹೇಳ್ತಾರೆ. ಹೌದು, ಆ ಥರ ಮಾತಾಡಬಾರ್ದಾಗಿತ್ತು. ಇವನ್ ಏನಿದ್ರೆ ಯಾಕಂದ್ರೆ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಮಲ್ಕೊಳಕ್ ಹೋಗಿ ಇಲ್ಲ ರೆಸ್ಟ್ ಮಾಡ್ತಿದ್ದು, ಟಾಸ್ಕ್ ಮುಂಚೆ ಮಾಡ್ತಿರ್ಲಿಲ್ಲ ಇವ್ರಿಗೆ. ಆಮೇಲೆ ಒಂದು ಬಹುಮಾನ ಸಿಕ್ತು ಬಿಡಿ, ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಕೂಡ ಮನೆ ಕ್ಲೀನ್ ಮಾಡ್ತಿರಲ್ಲ ಅನ್ನೋದಕ್ಕೆ ಎಕ್ಸ್ಟ್ರಾ ಬಾಸ್ಕೆಟ್ಸ್ಗಳು ಅದೇ ಏನು ಇದಿರುತ್ತೆ 14 ಬಾಸ್ಕೆಟ್ ಕಳಿಸಿರ್ತಾರೆ, ಅದು ಫುಲ್ಲು ಸಿಗುತ್ತೆ. ಅದಕ್ಕೆ ಉಗ್ರ ಮಂಜು ಅವರು ಫುಲ್ಲು ಕುಣಿದಾಡ್ತಾರೆ. ಅದೇ ಅವರೇ ಹೇಳಿದಂತೆ ಎಲ್ಲರಿಗೂ ಇನ್ನಾಗ ಲೈಕ್ ಫುಲ್ ಕ್ಲೀನ್ ಮಾಡ್ಬೋಣ, ಏನೇನು ಮಾಡಿದೀವಿ 80% ಮಾಡ್ಬಿಟ್ಟಿದ್ದೀನಿ, 20% ಅಷ್ಟೇ ಎಲ್ಲ ಉಳ್ಕೊಂಡಿರೋದು. ಸೊ ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ರಜತ ಸುಮ್ಮನೆ ಕೂತಿರ್ತಾರೆ, ನಾನು ಯಾಕೆ ಮಾಡಬೇಕು ಟಾಸ್ಕ್ ಮುಗಿತಲ್ಲ ಅಂತ ಕೂತಿರ್ತಾರೆ. ಒಂದ್ ಕಡೆ ನೋಡಿದ್ರೆ ಲೈಕ್ ಇವ್ರು ಮಾಡಿದ್ ಕರೆಕ್ಟ್ ಅಂತ ಅನಿಸ್ತು, ಇನ್ನೊಂದ್ ಕಡೆ ನೋಡಿದ್ರೆ ಉಗ್ರ ಮಂಜು ಅವ್ರು ಮಾಡಿದ್ ಕರೆಕ್ಟ್ ಅಂತ ಅನಿಸ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಅದಾದ್ಮೇಲೆ ಗ್ರಾಸರಿ ಬರುತ್ತೆ, ಗ್ರಾಸರಿಲಿ 14 ಬಾಸ್ಕೆಟ್ ಕೊಟ್ಟಿರ್ತಾರೆ ಇಲ್ಲಿ. 14 ಅದೇ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನೀವು ಲೈಕ್ ಟಾಸ್ಕ್ ಮುಗಿದ್ಮೇಲೆ ಆ ಕೆಲಸ ಮಾಡ್ತಾರೆ ಅಂತ ನೋಡ್ಬಿಟ್ಟು ಇನ್ನೂ 4 ಬಾಸ್ಕೆಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಇಲ್ಲಿ. ಸೊ ಇದೆಲ್ಲ ಆದ್ಮೇಲೆ ಈ ವಾರದ ಮೊದಲನೇ ಆಟ ಬರುತ್ತೆ ಗುರು. ಈ ಆಟ ಏನಂತಂದ್ರೆ ಡೈರೆಕ್ಟ್ ನಾಮಿನೇಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಇದಕ್ಕೆ 2 ತಂಡದ ನಾಯಕರಾಗಿ ರಚನೆ ಮಾಡ್ತಾರೆ. ಒಂದು ಕರ್ನಾಟಕ ಕದರ್ಗೆ ಬಂದ್ಬಿಟ್ಟು ರಜತ್ ಅವ್ರನ್ನ, ಅಂಡ್ ಕರುನಾಡ ಕಿಲಾಡಿಗಳು ತಂಡಕ್ಕೆ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡೋ ತಿಳಿಸ ಮರಿಬೇಡಿ. ರಜತ್ ಅವ್ರ ತಂಡನ ಇಲ್ಲ ಅಂದ್ರೆ ತ್ರಿವಿಕ್ರಮ್ ಅವ್ರ ತಂಡನ ಅಂತ. ಸೊ ಈಗ ತ್ರಿವಿಕ್ರಮ್ ಅವ್ರ ತಂಡಕ್ಕೆ ಬಂದು ಫಸ್ಟ್ ಭವ್ಯ ಅವ್ರನ್ನೇ ಕರ್ಕೊಂಡೋಗಿ ಮಾತಾಡ್ತಾರೆ. ಅವ್ರೇನಂತ ಹೇಳ್ತಾರೆ ಅಂತಂದ್ರೆ, ನೀನು ಫೀಮೇಲ್ ವರ್ಷನ್ ಆಫ್ ಫೀಮೇಲ್ ವರ್ಷನ್ ಆಫ್ ತ್ರಿವಿಕ್ರಮ್ ಅಂತ ಹೇಳ್ತಾರೆ. ಸೊ ಅದನ್ನ ಅವರು ಅಂತ ಫುಲ್ ಒಂಥರ ಪ್ರೈಡಲ್ ತಗೊಂತಾರೆ. ಆಕ್ಚುಲಿ ಅವ್ರು ಇನ್ನೊಂದು ಟಕ್ಕರ್ ಕೊಡಬಹುದಾಯ್ತು, ನೀವು ಆಕ್ಚುಲಿ ಮೇಲ್ ವರ್ಷನ್ ಆಫ್ ಭವ್ಯಗೌಡ ಅಂತ ಅನ್ಬೋದಾಗಿತ್ತು. ಬಟ್ ಅವ್ರಲ್ಲಿ ಏನೋ ಅವರೆಲ್ಲೋ ಒಂದ್ ಕಡೆ ಅದನ್ನೇ ಹೇಳೋದು, ಶಾಡೋ ಅಂತ ಯಾಕೆ ಹೇಳ್ತಾರೆ, ಇದೇ ರೀಸನ್ಗೋಸ್ಕರನೇ ಹೇಳೋದು. ಆ ಥರ ಹೇಳಿದಾಗ ರಿಟರ್ನ್ ಕೊಡ್ಬೇಕಾಗಿ. ಇಲ್ಲಿ ಏನಂತಂದ್ರೆ 2 ತಂಡಕ್ಕೆ ನಾಯಕರು ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡಿರ್ತಾರೆ. ಇನ್ನ ಮಿಕ್ಕಿದವರು ತಂಡದ ಇವರೇ ಸೆಲೆಕ್ಟ್ ಮಾಡ್ಕೋಬೇಕು, ಹೋಗ್ಬಿಟ್ಟು ಅವ್ರ ಮನೆ ಒಲಿಸ್ಬೇಕು, ನಮ್ಮ ಟೀಮ್ ಬನ್ನಿ ಅಂತ ಕೇಳ್ಕೋಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರಿಗೆ. ಒಟ್ನಲ್ಲಿ ಇದರಲ್ಲಿ ಇಬ್ರು ಹೆಣ್ಮಕ್ಳುಗಳು ಇನ್ಕ್ಲೂಡಿಂಗ್ ಆಗ್ಲೇಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಕಡೆಗೆ ಭವ್ಯಗೌಡ ಅವ್ರು ಬರ್ತಾರೆ. ಭವ್ಯಗೌಡ ಅವ್ರು ಆದ್ಮೇಲೆ ಎಲ್ಲರೂ ಅವ್ರವ್ರು ಹೋಗಿ ಲೈಕ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಈ ಕಡೆ ಮೋಕ್ಷಿತ್ ಅವ್ರ ಹತ್ರ ಹೋಗ್ತಾರೆ. ಯಾರು ರಜತ್ ಅವ್ರು ಮೋಕ್ಷಿತ್ ಅವ್ರ ಹತ್ರ ಹೋಗ್ಬಿಟ್ಟು ಏನಂತ ಕೇಳ್ತಾರೆ ಅಂದ್ರೆ, ನೀವು ಲಾಸ್ಟ್ ವೀಕ್ ನೀವು ಆ ತಂಡದಲ್ಲಿ ಆಡಿದ್ರಿ, ನಾನು ಎಲ್ಲೂ ನಿಮ್ಮ ಪಾರ್ಟಿಸಿಪೇಷನ್ ಬಗ್ಗೆ ನಾನು ಮಾತಾಡಿಲ್ಲ, ಬಟ್ ನಿಮ್ಮ ಪ್ರಯತ್ನದ ಬಗ್ಗೆ ಮಾತಾಡಿಲ್ಲ. ಬಟ್ ನೀವು ನಾನು ಏನು ಅನ್ಕೊಂಡಿದ್ನೋ ಎಫರ್ಟ್ಸ್ ಈ ಬ್ಯಾಂಗ್ ಅಂತ ಆಡೋಕ್ಕಾಗಿಲ್ಲ, ಬಟ್ ಸೋಲೋದು ಗೆಲ್ಲೋದು ಮಾಮೂಲಿ, ಬಟ್ ನನಗೆ ಪಾರ್ಟಿಸಿಪೇಷನ್ ಹಾರ್ಡ್ ವರ್ಕ್ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರು ಓಕೆ ಅಂತ ಒಪ್ಕೊಂತಾರೆ. ಸೊ ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರು ಬಂದು ಮತ್ತೆ ಮೋಕ್ಷಿತ್ ಅವ್ರ ಹತ್ರ ಬರ್ತಾರೆ. ಸೊ ಮೋಕ್ಷಿತ್ ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು ಆಕ್ಚುಲಿ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಆಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಚೈತ್ರ ಕುಂದಾಪುರ ಅವ್ರ ಆಪ್ಷನ್ ಇರೋದು, ಅವ್ರೊಬ್ಬರೇ ಆಪ್ಷನ್, ನೀನು ಏನು ಮಾಡೋಕ್ಕಾಗುತ್ತೆ ಹೋಗಿ ಕೇಳ್ತಾರೆ. ಗೌತಮಿ ಅವ್ರನ್ನ ಕೂಡ ಕೇಳ್ಬಿಟ್ಟು ಅವ್ರ ಕಡೆ ಟೀಮ್ಗೆ ಹೇಳ್ಕೊಂತಾರೆ ಇಲ್ಲಿ. ಅಂಡ್ ಉಗ್ರ ಮಂಜು ತ್ರಿವಿಕ್ರಮ್ ಅವ್ರ ಟೀಮ್ ಆಡ್ತಾರೆ. ಅಂಡ್ ಹನುಮಂತ ಧನರಾಜ್ ಅವರು ರಜತ್ ಟೀಮ್ಗೆ ಆಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಎಸ್, ಸೊ ಎಲ್ಲ ಆಗುತ್ತೆ. ಟೀಮ್ ಎಲ್ಲ ಆದ್ಮೇಲೆ ಮೊದಲನೇ ಟಾಸ್ಕ್ ಬರುತ್ತೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಒಂಥರ ಬಾಲ್ ಇರುತ್ತೆ, ಬಾಲ್ನ ತಗೊಂಡೋಗಿ ಗೋಲ್ ಒಳಗಡೆ ಹಾಕ್ಬೇಕು. ಆ ಗೋಲ್ ಹಾಕಿದ್ಮೇಲೆ ಮತ್ತೆ ತೆಗೆದ್ಬಿಟ್ಟು ಬಾಸ್ಕೆಟ್ ಬಾಲ್ ತರ ಥ್ರೋ ಮಾಡಬೇಕು. ಥ್ರೋ ಬಾಲ್ ಮತ್ತೆ ನೆಟ್ ಒಳಗಡೆ ಬೀಳ್ಬೇಕು. ಸೊ ಇದೊಂಥರ ಅಂದ್ರೆ ಸ್ಟಾರ್ಟಿಂಗ್ ಏನ್ ನಾರ್ಮಲ್ ಆಗಿ ಗೋಲ್ ಗೆರೆ ದಾಟ್ತಾರೋ ಅದು ಕೂಡ ಪಾಯಿಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಗೋಲ್ ಒಳಗಡೆ ಹಾಕಿದ್ರೆ ಇನ್ನೂ ಪಾಯಿಂಟ್ಸ್ ಜಾಸ್ತಿ ಬರುತ್ತೆ. ಸೊ ಫಸ್ಟ್ ಹುಡುಗರುಗಳು ಆಡ್ತಾರೆ. ಸೊ ಹುಡುಗರಲ್ಲಿ ಆಡ್ಬೇಕಾದ್ರೆ ಮೊದಲನೇದಾಗಿ ತ್ರಿವಿಕ್ರಮ್ ರಜತ್ ಅವರು ಒಳ್ಳೆ ತ್ರಿವಿಕ್ರಮ್ ರಜತ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಾಲ್ ನ ಹಿಡ್ಕೊಳ್ಳೋದಕ್ಕಿಂತ ಇವ್ರು ಸಾಕಾಗ್ಬಿಟ್ಟೈತೆ. ಇಲ್ಲಿ ಇನ್ನೊಂದ್ ಕಡೆ ಉಗ್ರ ಮಂಜು ಅವರು ಧನರಾಜ್ ಅವರು ಇರ್ತಾರೆ. ಸೊ ಧನರಾಜ್ ಅವರು ಪಾಪ ಅವ್ರಿಗೆ ಶಕ್ತಿ ಮೀರಿ ಟ್ರೈ ಮಾಡಿದಾರೆ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತ ಉಗ್ರ ಮಂಜು ತಡೆಯಕ್ಕೆ. ಬಟ್ ನನಗೆ ಧನರಾಜ್ ಮೇಲೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನಿಸ್ತು. ಯಾಕಂದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಗೇಮ್ ಆಡ್ಬೋದಾಗಿತ್ತೇನೋ ಅಂತ ಅನಿಸ್ತು. ಎಲ್ಲ ಒಂದ್ ಕಡೆ ಉಗ್ರ ಮಂಜು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಬಟ್ ಸ್ಟಿಲ್ ಧನರಾಜ್ ಅವರು ಕ್ವಿಟ್ ಮಾಡೋ ತರನೇ ಲಾಸ್ಟ್ 2-3 ಗೇಮ್ಸ್ ನಾನು ನೋಡಿದೆ, ಅವ್ರು ಆಡಕ್ ಆಗದೇನೆ ಅಷ್ಟು ಕ್ವಿಟ್ ಮಾಡೋ ತರನೇ ಮಾಡೋದು. ಹತ್ರ ಮಾಡಬಾರ್ದಾಗಿತ್ತು ಅಂತ ಅನಿಸ್ತು. ಬಟ್ ಎನಿವೇಸ್ ಹಾರ್ಡ್ ವರ್ಕ್ ಇತ್ತು, ಇಬ್ರು ಕಡೆಯಿಂದನೂ ಚೆನ್ನಾಗಿ ಆಡಿದ್ರು. ಸೊ ಇದರಲ್ಲಿ ಕರುನಾಡ
ಕಿಲಾಡಿಗಳು ಗೆಲ್ತಾರೆ ಅಂತ ಹೇಳ್ಬೋದು. ಎಸ್, ಫಸ್ಟ್ ರೌಂಡ್. ಅದಾದ್ಮೇಲೆ ನೆಕ್ಸ್ಟ್ ಲೇಡೀಸ್ ಅವ್ರು ಬರ್ತಾರೆ. ಲೇಡೀಸ್ ಅಲ್ಲಿ ಮೋಕ್ಷಿತಾ ಅವರು ಮತ್ತೆ ಐಶ್ವರ್ಯ ಅವರು ಆಡ್ತಾರೆ. ಅಂಡ್ ಈ ಕಡೆ ಗೌತಮಿ ಅವರು ಭವ್ಯ ಗೌಡ ಅವರು ಆಡ್ತಾರೆ. ಸೊ ಇಲ್ಲಿ ಉಸ್ತುವಾರಿಗಳು ರಜತ್ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು ಉಸ್ತುವಾರಿಗಳಾಗಿರ್ತಾರೆ ಇಲ್ಲಿ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ಗೌಡ ಅವರು ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಭವ್ಯ ಗೌಡ ಅವರು ನಾನು ಹಿಡ್ಕೊಂತೀನಿ, ನೀವು ಬಾಲ್ ಎತ್ಕೊಂಡು ಹಾಕಿ ಅಂತ ಗೌತಮಿ ಅವ್ರಿಗೆ ಹೇಳ್ತಾರೆ. ಸೊ ಗೌತಮಿ ಅವರು ಚೆನ್ನಾಗಿ ಗೇಮ್ ಮಾಡ್ತಾರೆ ಆಕ್ಚುಲಿ ಇದರಲ್ಲಿ. ಸೊ ಎಗ್ರಿಕೊಂಡು ಹೊಡೋಗಿ ಆಗ್ತಿರೋ ಇದರಲ್ಲೆಲ್ಲೋ ನಂಗೆ ಇಬ್ಬರದು ಲೈಕ್ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವ್ರು ಇಬ್ಬರದು ಕೂಡ ನಂಗೆ ಅಷ್ಟು ಅವ್ರು ಮಾಡ್ತಾರೆ ತಪ್ಪೆಲ್ಲಿ ಅಂತಂದ್ರೆ ಫಾಸ್ಟ್ ಓಡ್ ಬರ್ತಾರೆ, ಬಟ್ ಬಾಲ್ ಹತ್ರ ಬಂದ ತಕ್ಷಣ ಸ್ಲೋ ಮಾಡ್ಕೊಂತಾರೆ. ಏನಂತಂದ್ರೆ ಲೈಕ್ ಮುಖ ಹೊಡೆಯುತ್ತೇನೋ, ತಲೆಗೇಟಾಗುತ್ತೇನೋ, ಒಂದು ಇಂಜುರಿ ಆಗುತ್ತೇನೋ ಒಂದು. ಸೊ ಅಲ್ಲಿ ಒಂದು ಸ್ಲೋ ಮಾಡ್ತಾರೆ. ಅಲ್ಲಿ ಗೌತಮಿ ಅವರು ಫಾಸ್ಟ್ ಚಕ್ ಅಂತ ಎತ್ಕೊಂಡು ಓಡೋಗ್ಬಿಡ್ತಿದ್ರು ಅವರು. ಸೊ ಅದು ತಪ್ಪು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಬಂದಿದ ತಕ್ಷಣ ಬಾಲ್ ಎತ್ಕೊಳಕ್ ನೋಡ್ಬೇಕು, ಬಾಲ್ ಎತ್ಕೊಂಡು ನುಗ್ಸಕ್ ನೋಡ್ಬೇಕು. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ಬಾಲ್ ಓಡ್ ಬರ್ತಾ ಇದ್ರೆ ಬಾಲ್ ಎತ್ಕೊಂತಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾರೆ ಮುಂದೆ ಇರೋ. ಆಮೇಲೆ ಇನ್ನೊಂದು ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಿರೋದು ಏನಂತಂದ್ರೆ ಭವ್ಯ ಗೌಡ ಅವರು ನಾನು ಜುಟ್ಟು ಹೇಳಿದ್ರು ಹಂಗೆ ಅಂತ ಐಶ್ವರ್ಯ ಕಂಪ್ಲೇಂಟ್ ಮಾಡ್ತಾರಲ್ವಾ, ಜುಟ್ಟು ಏನಕ್ಕೆ ಬಿಟ್ಕೊಂಡಿದ್ದಾರೆ. ಈಗ ಗೌತಮಿ ಅವರು ಟೈ ಮಾಡ್ಕೊಂಡು ಲೈಕ್ ಇಲ್ಲಿಗೆ ಸಿಗಿಸ್ಕೊಂಡಿರಲ್ಲ, ಆ ತರ ಮಾಡ್ಬೇಕು ಗೇಮ್ ಅಂತ ಬಂದ್ರೆ ಅವೆಲ್ಲ ಮಾಡ್ಬೇಕು. ಬಟ್ಟೆ ಆಕ್ಚುಲಿ ತುಂಬಾ ಲೂಸ್ ಹಾಕೊಂಡಿದ್ದಾರೆ ಐಶ್ವರ್ಯ ಅವರು. ಟೈಟ್ ಆಗಿರೋದು ಹಾಕೊಂಡ್ರೆ ಗೇಮ್ ಆಡಕ್ಕೆ ಚೆನ್ನಾಗಿರುತ್ತೆ. ಹೌದು, ಲೂಸ್ ಬಟ್ಟೆ ಏನಾಗುತ್ತೆ ಅವಾಗ ಕೈಗೆ ಸಿಕ್ಬಿಡುತ್ತೆ, ಏನು ಮಾಡಕ್ ಆಗಲ್ಲ ಗುರು. ಅದು ಅದೇ ನನ್ನ ಜೊತೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಇನ್ನೂ ಒಳ್ಳೆ ಬಟ್ಟೆ ಹಾಕೋಬೋದಾಗಿತ್ತು ಮೇಬಿ ಅಂತ ಅನಿಸ್ತು. ಮೇಬಿ ಇಲ್ಲ ಅಂತಂದ್ರೆ ಇವ್ರು ಬೇಕು ಅಂತ ಇಲ್ಲ, ಸ್ಪೋರ್ಟ್ಸ್ ಗೇಮ್ ಅಂತಾನೆ ಬರ್ತಾರೆ. ಈಗ ಗೌತಮಿ ಅವ್ರು ಹೆಂಗ್ ಹಾಕಿದ್ರಲ್ಲ ಸ್ಪೋರ್ಟ್ಸ್ ಗೇಮ್, ಗೌತಮಿ ಅವರು ಆತರ ಲೈಕ್ ಕ್ಲಾತ್ಸ್ ಹಾಕಿದ್ರೆ ಅವಾಗ ಇನ್ನ ಈಸಿ ಆಗ್ತಿತ್ತು. ಅವ್ರು ಬಟ್ಟೆ ಎಳಿಯೋದಾಗಲಿ ಮತ್ತೆ ಈ ತರ ಮಾಡೋದಾಗ್ಲಿ ಆಗ್ತಿರ್ಲಿಲ್ಲ. ಅಲ್ಲಿ ಐಶ್ವರ್ಯ ಅವ್ರು ಅದೊಂದು ರೀಸನ್ ಇಟ್ಕೊಂಡು ನಾನು ಜುಟ್ಟು ಹೇಳಿದ್ರು, ನಾನು ಬಟ್ಟೆ ಹೇಳಿದ್ರು ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ತಿದ್ರು. ಅಲ್ಲಿ ಗೇಮ್ ಅಲ್ಲಿ ಆಡ್ಲಿಲ್ಲ ಅವ್ರ ಪಾಪ ಅವರು. ಸೊ ಒಟ್ಟಿನಲ್ಲಿ ಸೋಲ್ತಾರೆ ಗೈಸ್ ಆಕ್ಚುಲಿ. ಮತ್ತೆ ಇದ್ರಲ್ಲಿ ಅವರೇ ಗೆಲ್ತಾರೆ, ಕರ್ನಾಟಕ ಕಿಲಾಡಿಗಳೇ ಗೆಲ್ತಾರೆ. ಸೊ ಗೆದ್ದ ಮೇಲೆ ಈಗ ಒಂದು ಆಪರ್ಚುನಿಟಿ ಬರುತ್ತೆ, ಏನಂತಂದ್ರೆ ಯಾರು ಒಬ್ಬನ ನಾಮಿನೇಟ್ ಮಾಡಬಹುದು ಅಂತ ಬಿಗ್ ಬಾಸ್ ಅವರು. ಸೊ ಇದರಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಐಶ್ವರ್ಯ ಅವರು ಮತ್ತೆ ಸುಮ್ಮನೆ ಅದೇ ಹೇಳ್ತಾ ಇರ್ತಾರೆ, ಏನಂತ ನಾನು ಜುಟ್ಟು ಹಿಡ್ಕೊಂಡು ಇದ್ ಮಾಡ್ಬಿಟ್ರು, ಜುಟ್ಟು ಹಿಡ್ಕೊಂಡು ಇದ್ ಮಾಡ್ಬಿಟ್ರು ಅಂತ. ಅದ್ರಲ್ಲಿ ಗೌತಮಿ ಮತ್ತೆ ಭವ್ಯ ಅವರು ಬಂದು ಮಾತಾಡ್ತಿರ್ತಾರೆ. ಏನ್ ಟಾಸ್ಕ್ ಗೊತ್ತಾ, ಟಾಸ್ಕ್ ಎಲ್ಲ ಮುಗಿತು. ಈ ಟಾಸ್ಕ್ ಏನಂತಂದ್ರೆ ಅವ್ರು ಎಷ್ಟು ಸತಿ ಆ ವರ್ಡಿಂಗ್ಸ್ ನ ಯೂಸ್ ಮಾಡ್ತಾರೆ, ನೀನು ಕೌಂಟ್ ಮಾಡ್ಕೊಬೇಕು ಅಂತ ಅಂತಾರೆ. ನಗ್ತಾ ಇರ್ತಾರೆ ಇಬ್ರು ಆಕ್ಚುಲಿ. ಸೊ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಇನ್ನೊಂದು ಇನ್ ಬಿಟ್ವೀನ್ ಮಂಜು ಅವರು ಹೇಳ್ತಾರೆ, ಲೈಕ್ ಯಾರು ಗೇಮ್ ನ ಲೈಕ್ ಕಳಪೆ ಇದಾರೆ ಅಂದ್ರೆ ಲೈಕ್ ಮನೆಯಿಂದ ಯಾರು ಆಚೆ ಕಡೆ ಹೋಗ್ತಾರ ಅಂತವ್ರನ್ನ ನಾವು ನಾಮಿನೇಟ್ ಮಾಡ್ಬೇಕಾಗುತ್ತೆ. ವೀಕ್ ಯಾರು ಇರ್ತಾರ ಅಂತವ್ರನ್ನ ಅಂತ. ಒಳ್ಳೆ ಪಾಯಿಂಟ್ ಆಕ್ಚುಲಿ ಇದು. ಸೊ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಸೊ ಎಪಿಸೋಡ್ ಇಲ್ಲಿಗೆ ನಿಂತಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಲೈಕ್ ಯಾವ ತಂಡಕ್ಕೆ ನಿಮ್ಮ ಸಪೋರ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.